ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಿಸಿ ಸಂತ್ರಸ್ತೆ ವಿರುದ್ಧವೇ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ದೂರು ನೀಡಿದ ಮಹಿಳೆ ನಡತೆ ಸರಿಯಿರಲಿಲ್ಲ. ರೇವಣ್ಣ ಹೆಸರು ಹಾಳು ಮಾಡಲು ರೇವಣ್ಣ ಫ್ಯಾಮಿಲಿ ವಿರುದ್ಧ ಸುಳ್ಳು ದೂರು ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಸಂತ್ರಸ್ತೆಯ ಅತ್ತೆ ಮತ್ತು ಕುಟುಂಬಸ್ಥರಿಂದ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಚುನಾವಣೆಯ ವಾತಾವರಣ ಚೆನ್ನಾಗಿದೆ. 28ಕ್ಕೆ 28 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವು ನಿಶ್ಚಿತ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದಿದೆ. ಇನ್ನು 14 ಕ್ಷೇತ್ರಗಳ ಚುನಾವಣೆ ನಡೆಯುತ್ತೆ. ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ, ಅದಕ್ಕೆ ಶ್ರಮ ಹಾಕೋದಕ್ಕೆ ಕಾರ್ಯಕರ್ತರಿಗೆ ಹೇಳಿದ್ದೀವಿ ಅಂತ ಹೇಳಿದರು. ಇದೇ ವೇಳೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗಿರೋ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡುವುದಕ್ಕೆ ನಿರಾಕರಿಸಿದರು. 14 ಲೋಕಸಭಾ ಚುನಾವಣೆ ಮುಗಿದಿದೆ. 14 ನಾವು ಗೆಲ್ತೇವೆ. ಇನ್ನು 14 ನಡೆಯೋದಿದೆ 7ನೇ ತಾರೀಕು. ಅದರಲ್ಲೂ ಸಹ ನಾವು ಎಲ್ಲ ಸೀಟನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. 28ಗೆ 28 ಗೆಲ್ಲಬೇಕು ಅಂತೇಳಿ ನಾವು ನಮ್ಮ ಕಾರ್ಯಕರ್ತರು ವಿಶೇಷ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಧನ್ಯವಾದ. ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ಮೈತ್ರಿಗೆ ಹಿನ್ನಡೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ನಾನು ಅದ್ರ ಯಾವುದು ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಧನ್ಯವಾದ. ಮೋದಿ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ. ಆದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಕೇಸ್ಗಳು 5 ಲಕ್ಷ ದಾಟಿದೆ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದ್ರು. ಉಡುಪಿಯಲ್ಲಿ ಮಾತನಾಡಿದ ಅವರು ಹಾಸನ ಸಂಸದರ ಮಹಿಳಾ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಬಿಜೆಪಿಯ ಸಹಯೋಗಿ ಅಭ್ಯರ್ಥಿಯಾಗಿದ್ದು ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡಿದೆ. ಆದರೆ ಆ ಮನುಷ್ಯ ಮಹಿಳೆಯರ ದೌರ್ಜನ್ಯ ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇಂಥವರೇ ಬಿಜೆಪಿಯ ಪರಿವಾರದಲ್ಲಿ ಇರುವವರು. ಮೋದಿ ಪ್ರಜಾಪ್ರಭುತ್ವವಾದಿಯಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದೆ ಅಂತ ಮನುಷ್ಯ ಮಹಿಳೆಯರ ದೌರ್ಜನ್ಯ ಮಾಡತಕ್ಕಂಥ ಕೇಸಲ್ಲಿ ಸಿಕ್ಕಾಕಿದ್ದಾರೆ. ಇಂಥವರೇ ಬಿಜೆಪಿಯ ಪರಿವಾರದಲ್ಲಿ ಇರತಕ್ಕಂಥ ಸಿಂಹಾಸನ ಕೊಟ್ಟಿದ್ದೇವೆ. ಇದು ಅವಮಾನನ. ಇದು ಪ್ರಜಾಪ್ರಭುತ್ವದ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಒಂದು ಸಾಮ್ರಾಜ್ಯ, ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತು ಇದು. ಪ್ರಜಾಪ್ರಭುತ್ವವಾದಿ ಅಲ್ಲ. ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ. ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ಮೋದಿ ಸರ್ವಾಧಿಕಾರಿ ತರ ಮಾತಾಡ್ತಾರೆ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಲ್ಲ ಅಂತ ವೀರಪ್ಪ ಮೊಯ್ಲಿ ಅವರು ಕಿಡಿಕಾರಿದ್ರು. ಉಡುಪಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಈಗ ಮೋದಿ ಕಾ ಗ್ಯಾರಂಟಿ ಅಂತಾರೆ, ಇದು ಬಿಜೆಪಿಯ ಗ್ಯಾರಂಟಿ ಅಲ್ಲ. LK ಅಡ್ವಾಣಿ, ವಾಜಪೇಯಿ ಅವರು ದೇಶ ಮೊದಲು ಪಕ್ಷ ನಂತರ ಅಂತ ಇದ್ರು. ಆದರೆ ಈಗ ಮೋದಿ ಫಸ್ಟ್, ರಾಷ್ಟ್ರ ನೆಕ್ಸ್ಟ್, ಪಕ್ಷ ಮೂಲೆಗೆ ಎನ್ನುವಂತಾಗಿದೆ ಅಂತ ದೂಷಿಸಿದರು. ಒಂದು ಸಾಮ್ರಾಜ್ಯ, ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತು ಇದು. ಪ್ರಜಾಪ್ರಭುತ್ವವಾದಿ ಅಲ್ಲ. ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ. ಅವನು ಈಗ ಓಟ್ ಹೇಳಿ ಮೋದಿ ಕಾ ಗ್ಯಾರಂಟಿ, ಬಿಜೆಪಿ ಗ್ಯಾರಂಟಿ ಅಲ್ಲ. ಅದ್ವಾನಿ ಅಥವಾ ವಾಜಪೇಯಿ ಅವರು ಈ ಬಿಜೆಪಿಯ ಮುಖ್ಯ ನಾಯಕರಾಗಿದ್ದರು. ಅವರು ಏನು ಹೇಳ್ತಾಯಿದ್ರು? ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ನಾನು ಆಮೇಲೆ. ಈಗ ಅದಲ್ಲ. ಮೋದಿ ಫಸ್ಟ್, ರಾಷ್ಟ್ರ ನೆಕ್ಸ್ಟ್, ಪಕ್ಷ ಮೂಲೆಗೆ. ಈ ರೀತಿಯ ಒಂದು ಸರ್ವಾಧಿಕಾರ ಮನೋಭೂಮಿಕೆ ಏನಿದೆ, ಇದರಿಂದ ದೇಶ ಉದ್ಧಾರ ಆಗೋದಿಲ್ಲ. ಬಡವರ ಕೆಲಸನೂ ಅವರು ಮಾಡೋದಿಲ್ಲ. ಒಂದು ಸಾಮ್ರಾಜ್ಯ, ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತು ಇದು. ಪ್ರಜಾಪ್ರಭುತ್ವವಾದಿ ಅಲ್ಲ. ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ. ಅವನು ಈಗ ಓಟ್ ಹೇಳಿ ಮೋದಿ ಕಾ ಗ್ಯಾರಂಟಿ, ಬಿಜೆಪಿ ಗ್ಯಾರಂಟಿ ಅಲ್ಲ. ಅದ್ವಾನಿ ಅಥವಾ ವಾಜಪೇಯಿ ಅವರು ಈ ಬಿಜೆಪಿಯ ಮುಖ್ಯ ನಾಯಕರಾಗಿದ್ದರು. ಅವರು ಏನು ಹೇಳ್ತಾಯಿದ್ರು? ನೇಷನ್ ಫಸ್ಟ್, ಪಾರ್ಟಿ